ಬೆಳಗಾವಿ ಅಧಿವೇಶನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಬೆಳಗಾವಿಯಲ್ಲಿ ಬೃಹತ್ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗಿದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರ್ದಿಷ್ಟ ವಿಚಾರ ಇಟ್ಕೊಂಡು ನಾನು ಕೂಡ ಹೋರಾಟ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಬೆಳಗಾವಿ ಹೋರಾಟದ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ. ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಬೆಳಗಾವಿ ಅಧಿವೇಶನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಬೆಳಗಾವಿಯಲ್ಲಿ ಬೃಹತ್ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗಿದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರ್ದಿಷ್ಟ ವಿಚಾರ ಇಟ್ಕೊಂಡು ನಾನು ಕೂಡ ಹೋರಾಟ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಬೆಳಗಾವಿ ಹೋರಾಟದ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಬೆಳಗಾವಿ ಅಧಿವೇಶನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಬೆಳಗಾವಿಯಲ್ಲಿ ಬೃಹತ್ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗಿದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರ್ದಿಷ್ಟ ವಿಚಾರ ಇಟ್ಕೊಂಡು ನಾನು ಕೂಡ ಹೋರಾಟ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಬೆಳಗಾವಿ ಹೋರಾಟದ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಬೆಳಗಾವಿ
ಅಧಿವೇಶನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಬೆಳಗಾವಿಯಲ್ಲಿ ಬೃಹತ್ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗಿದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರ್ದಿಷ್ಟ ವಿಚಾರ ಇಟ್ಕೊಂಡು ನಾನು ಕೂಡ ಹೋರಾಟ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಬೆಳಗಾವಿ ಹೋರಾಟದ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ, ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಬೆಳಗಾವಿ ಅಧಿವೇಶನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಬೆಳಗಾವಿಯಲ್ಲಿ ಬೃಹತ್ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗಿದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರ್ದಿಷ್ಟ ವಿಚಾರ ಇಟ್ಕೊಂಡು ನಾನು ಕೂಡ ಹೋರಾಟ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಬೆಳಗಾವಿ ಹೋರಾಟದ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಬೆಳಗಾವಿ ಅಧಿವೇಶನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಬೆಳಗಾವಿಯಲ್ಲಿ ಬೃಹತ್ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗಿದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರ್ದಿಷ್ಟ ವಿಚಾರ ಇಟ್ಕೊಂಡು ನಾನು ಕೂಡ ಹೋರಾಟ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಬೆಳಗಾವಿ ಹೋರಾಟದ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಈಗ ಜೆಡಿಎಸ್ ಸಭೆ ಕರೀತಾ ಇದ್ದೀನಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಭೆ ಕರಿತೀನಿ. ಅಲ್ಲಿ ಹೋರಾಟಗಳು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಹೋರಾಟ ಅಂತೂ ಮಾಡ್ತೀವಿ. ಅದು ಯಾವ ರೀತಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಸಮನ್ವಯ ಸಭೆ ಇಲ್ಲೇ ಕರಿತೀನಿ. ಸಭೆಯನ್ನ ಪ್ರತಿ ಸರಿನೂ ಕರೆದಿದ್ದೀನಿ. ಈ ಸರಿನೂ ಆ ಸಭೆ ಕರೆದು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮತ್ತು ವಿಜೇಂದ್ರ ಇವ್ರ ಜೊತೆ ಎಲ್ಲರ ಜೊತೆ ಚಲವಾದಿ ನಾರಾಯಣ ಸ್ವಾಮಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ